ಹೇಗಿದೆ ಸರ್ ಈಗ? ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಏನ್ ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದ ಅಂತೇಳಿ ಒಂದು ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಹೋಗದಿದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ. ಜನನೂ ಕೋಆಪರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ. ಎನಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ. ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪರೇಟ್ ಮಾಡಬೇಕು. ಎಲ್ಲ 2 ಸಮುದಾಯದವರು ಕೋಆಪರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ. ಓವರಾಲ್ ಕರ್ನಾಟಕದಲ್ಲಿ ಇಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ಕಮ್ಯುನಲ್ ಇಶ್ಯೂಸ್ ಆಗ್ತವೆ. ಏನ್ ಡೈರೆಕ್ಷನ್ ಕೊಟ್ಟಿದ್ದೀರಾ ಸರ್? ಎಲ್ಲ ನೋಡಿ, ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ದೀವಿ. ನಾವೆಲ್ಲ ಮೀಟಿಂಗ್ಗಳು ಮಾಡಿ ಯಾವ್ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲಾಯ್ ಮಾಡಿ ಇಡೀ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ, KSRP ಇರ್ಬೋದು, ರೆಗ್ಯುಲರ್ ಪೊಲೀಸ್ ಇರ್ಬೋದು, ನಾವು ಬೇರೆ ಜಿಲ್ಲೆಗೆ ಡಿಪ್ಲಾಯ್ ಮಾಡಿಲ್ಲ. ಆಯಾಯ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ. ಇದು ಹೊಸದಾಗಿ. ಆಮೇಲೆ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೀನಿಯರ್ ಆಫೀಸರ್ಸನ್ನು ಕಳಿಸಿದ್ದೀವಿ. ಇಲ್ಲಿಂದ ADGP ಲೆವೆಲ್ ಅವ್ರನ್ನ, IG ಲೆವೆಲ್ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ವಿ ನಾವು. ಈ ಸರಿ ಭಾಳ ಎಚ್ಚರಿಕೆಯಿಂದ, ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ. ಈ ರೀತಿ ಒಂದೆರಡು 3 ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನ ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದ್ದೇವೆ. ಎಲ್ಲ ಸರ್, ಏನು ತೊಂದರೆ ಇಲ್ಲ. ಇದೆಲ್ಲ ಪ್ರಿಕಾಷನರಿಗೆಲ್ಲ ಮಾಡಬೇಕಲ್ಲ. ಪೊಲೀಸ್ನವರು ಏನು ಪ್ರಿಕಾಷನರಿಯಾಗಿ ಏನು ಬೇಕೋ 144 ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಎಲ್ಲ ಮಾಡ್ತಾರೆ. ಅದನ್ನು ಎಸ್ಕಲೇಟ್ ಆಗೋದಕ್ಕೆ ಬಿಡೋದಿಲ್ಲ. ಆಯ್ತು ಬಿಡ್ರಿ, ಅದು ಬೇರೆ ಇನ್ನೇನ ಕೇಳ್ರಿ. ಸರ್, ಈಗ ಮೈಸೂರು ಮಾದರಿಯಲ್ಲಿ ತುಮಕೂರು ದಸರಾ ಏನೋ ಮಾಡ್ತಾ ಇದ್ರಂತೆ. ಎಲಿ ಟೂರಿಸಮ್, ಪಂಜಿನ ಕವಾಯತು ಅಂತ. ಏನ್ ಸರ್ ವಿಶೇಷತೆ ಏನಿಲ್ಲ. ಊರ ಹಬ್ಬ, ದಸರಾ ಹಬ್ಬ. ನಮ್ಮಲ್ಲಿ ಮಾರ್ನಾಮಿ ಅಂತೀವಿ. ಮಹಾನವಮಿನ ನಮ್ಮ ಹಳ್ಳಿನಲ್ಲಿ ಕರೆಯೋದು ಮಾರ್ನಾಮಿ ಅಂತ. ಆ ಹಬ್ಬ ಮಾಡ್ತೀವಿ. 11 ದಿವಸನೂ ಮಾಡ್ತೀವಿ. ಕಳೆದ ವರ್ಷ ದಸರಾ ತುಮಕೂರು ದಸರಾ ಅಂತ ಮಾಡಿದ್ವಿ. ಈ ವರ್ಷ 2ನೇ ವರ್ಷ. ಅದಕ್ಕೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀವಿ. ಮೈಸೂರಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ ತುಮಕೂರಲ್ಲಿ ಕೂಡ ಮಾಡೋದು ಅಂತೇಳಿ ಮಾಡ್ತೀವಿ. ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅದನ್ನೆಲ್ಲ ಮಾಡ್ತೀವಿ. ನೀವು ಬನ್ನಿ, ದಯವಿಟ್ಟೆಲ್ಲ ಬನ್ನಿ ತುಮಕೂರಿಗೆ. ರಾಜಕೀಯಕ್ಕೆ ಅದಕ್ಕೂ ಸಂಬಂಧ. ಊರ ಹಬ್ಬ, ಎಲ್ಲರನ್ನೂ ಸೇರಿಸ್ಕೊಂಡು, ಎಲ್ಲ ಪಕ್ಷ, ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲರನ್ನೂ ಸೇರಿಸ್ಕೊಂಡು ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದರಲ್ಲಿ ಯಾವ ರಾಜಕಾರಣನೂ ಇಲ್ಲ. ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುತ್ತಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ. ಹೇಗಿದೆ ತನಿಖೆ, ಯಾವ ರೀತಿ ಆಗ್ತಿದೆ? ಇಲ್ಲ, ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SIT-ನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗಿಲಿ. ಬಂದಿದ್ದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್. ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ನಾವು ಯಾವುದು ಹೇಳಕ್ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ ಬರಲ್ಲ. ಮಹಿಳಾ ಸಂಘಟನೆ ಕೆಲ ಮುಖಂಡರುಗಳು ಸೋನಿಯಾ ಗಾಂಧಿ ಅವರು ಲೆಟರ್ ಕೂಡ ಬರೆದಿದ್ರು. ಏನಂತ?
ಡಿ.ಕೆ. ಶಿವಕುಮಾರ್ ಮತ್ತೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ನಾಯಕರುಗಳ ಷಡ್ಯಂತ್ರವನ್ನ ಹೇಳಿಕೆಗಳು ಇದೆ. ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಿದೆ. ಆ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತಹ ನಿರ್ದೇಶನವನ್ನ ನೀಡಿ ನೀವು ಅನ್ನುವಂತಹ ಲೆಟರ್ ಗಳನ್ನ ಬರ್ದಿದ್ದೀವಿ. ಇರ್ಬೋದು ಅನ್ನೋದು ನಾನು ನೋಡಿಲ್ಲ. ಆದರೆ ನಾವು ಕೊಟ್ಟಿರ್ತಕ್ಕಂಥದ್ದು SITಗೆ ಯಾರು ನಾವು ಇಂಟರ್ಫಿಯರ್ ಆಗೋದೇ ಇಲ್ಲ. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಅಥವಾ ಯಾರೇ ಬೇರೆ ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಇನ್ವೆಸ್ಟಿಗೇಷನನ್ನು ಮಾಡಿ ಸಬ್ಮಿಟ್ ಮಾಡ್ತಾರೆ, ವರದಿಯನ್ನು ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.